ಬಂಧುಗಳೇ, ಇವತ್ತು ನಾವು ಬಾಗಲಕೋಟೆ ಮತಕ್ಷೇತ್ರದಲ್ಲಿ KRS ಪಕ್ಷದ ಅಭ್ಯರ್ಥಿಯಾಗಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವಿದ್ಯಾವಂತ ಯುವಕನನ್ನ ಬಾಗಲಕೋಟೆಯ ಮತಕ್ಷೇತ್ರದ ಜನ ಬೆಂಬಲಿಸ್ತಾರೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾಗರಾಜ್ ಕಲ್ಕುಟಗಿ ಅವರನ್ನ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾನು ಕಳೆದ ಬಾಗಲಕೋಟೆ ಚುನಾವಣೆಯನ್ನ ಹತ್ತತ್ರ 20-30 ವರ್ಷಗಳಿಂದ ಎರಡು ಕುಟುಂಬಗಳ ನಡುವಿನ ಚುನಾವಣೆ ಆಗಿ ಪರಿವರ್ತನೆ ಆಗಿದೆ. ಒಂದು ಮೇಟಿ ಕುಟುಂಬ, ಇನ್ನೊಂದು ಚರಂತಿಮಠ ಅವರ ಕುಟುಂಬ. ಇವರು ಎರಡು ಕುಟುಂಬಗಳ ನಡುವಿನ ಈ ತಿಕ್ಕಾಟವನ್ನ ನೀವು ಪ್ರಜಾಪ್ರಭುತ್ವ ಅನ್ನುವುದಾದರೆ, ಹಾಗಾದ್ರೆ ನಾನದೇ ಇದೇ ಕಾಂಗ್ರೆಸ್ ಇದೇ ಬಿಜೆಪಿ ಪಕ್ಷದಲ್ಲಿ 40-50 ವರ್ಷಗಳಿಂದ ದುಡಿದಂತ ಕಾರ್ಯಕರ್ತರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಇವರು? ಅವ್ರನ್ನ ಹಾಳಾಗಿ ದುಡಿಸ್ಕೊಳ್ಳೋ ಕೆಲಸವನ್ನ ಇವತ್ತು ಎರಡು ಪಕ್ಷಗಳು ಮಾಡ್ತಾ ಇದ್ದೇವೆ. ಈ ವಂಶ ಪಾರಂಪರ್ಯ ಆಡಳಿತವನ್ನ ಕೊನೆಗಾಣಿಸಬೇಕು. ಉತ್ತಮರು, ಒಳ್ಳೆ ವಿಚಾರವಂತರು, MTech ಮುಗಿಸಿರ್ತಕ್ಕಂಥ ನಾಗರಾಜ್ ಕಲ್ಕುಟಗಿ ಅಂತ ಯುವಕರು ಈ ನಾಡಿನಲ್ಲಿ ಏನಪ್ಪಾ ಅಂದ್ರ MLA-ಗಳಾಗಬೇಕು. ಈಗಾಗಲೇ ಏನು ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಬಹುತೇಕವಾಗಿ 99% ಏನಪ್ಪಾ ಅಂದ್ರೆ ಕಳ್ಳರು, ಸುಳ್ರು, ತಗಲ್ರು, ಅತ್ಯಾಚಾರಿಗಳು ಇವತ್ತು ವಿಧಾನಸಭೆ ಒಳಗಡೆ ಕೂತಾರೆ, ಭ್ರಷ್ಟಾಚಾರಿಗಳು. ಅವ್ರನ್ನ ನಾವು ಮತವನ್ನ ಹಾಕೋದೈತಿಲ್ಲ, ಮತವನ್ನ ಹಾಕ್ಲಾರ್ದೇನೆ ಅವ್ರಿಗೆ ಹೊರಗಡೆ ಕಳಿಸಿ ಅದೇ ಜಾಗಕ್ಕೆ ಈ ನಾಡಿನಲ್ಲಿ ಪ್ರಾಮಾಣಿಕರು, ಮಧ್ಯಮ ವರ್ಗದರು, ಶ್ರಮಿಕರು, ರೈತರು, ಅವ್ರ ಮಕ್ಕಳು ಅವರು ಇವತ್ತು ವಿಧಾನಸಭೆ ಒಳಗಡೆ ಹೋಗಿ ಕುಂತಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಮೌಲ್ಯ ಬರ್ತೈತಿ. ಇಲ್ಲಾಂದ್ರೆ ಏನಪ್ಪಾ ಅಂದ್ರೆ ಇವರು ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಮಸೂದಿ, ಮಂದಿರ, ಚರ್ಚ್ಗಳ ಮಧ್ಯೆ ಜಗಳ ಹಚ್ಚಿ ಇವರು ಮತ್ತೆ ಶ್ರೀಮಂತರೇ ಮತ್ತೆ MLA-ಗಳಾಗುದು. ಇವು ಕಾರ್ಯಕರ್ತರು ಹೋಗುದು, ಜೈ ಕೂಗುದು, ಮತ್ತೊಬ್ಬ ಬರ್ದೇನಪ್ಪ ಅಂದ್ರೆ ಜೈ ಶ್ರೀರಾಮ್ ಅನ್ನೋದು, ಮತ್ತೊಬ್ಬ ಧರ್ಮವನ್ನ ಅವ್ರ ತಲೆಯಲ್ಲಿ ತುಂಬಿಡುದು. ತಮ್ಮ ಮಕ್ಕಳು ಯಾರು ಬರೋದಿಲ್ಲ. ದಯವಿಟ್ಟು ಬಾಗಲಕೋಟೆ ಮತದಾರರು, ವಿದ್ಯಾವಂತರು ಮತ್ತು ವಿಚಾರವಂತರಿದ್ರಿ, ತಾವು ಅರ್ಥ ಮಾಡ್ಕೊಳ್ರಿ. ಇವತ್ತು ನಾಗರಾಜ್ ಕಲ್ಕುಟಗಿ ಅವರು ಬೇರೆ ಬೇರೆ ತರಕ್ಕೆ ಏನಪ್ಪಾ ಅಂದ್ರ ಎಲ್ಲೋ ಭ್ರಷ್ಟಾಚಾರ ಮಾಡಿ ಕೋಟಿಗಟ್ಟಲೆ ದುಡ್ಡು ತಂದಂತ ಯುವಕಲ್ಲ. ನಾವು ಸಾಮಾನ್ಯ ಜನ ಏನಪ್ಪಾ ಅಂದ್ರ ಇವತ್ತಿಗೆ ಒಂದು ಕರಪತ್ರವು ಸದ್ಯಕ್ಕೆ ನಾವು ಹಂಚಲಾರ್ದೆ ಜನಕ್ಕೆ ಓಟ್ ಗೆದ್ದಿದ್ದೀವಿ. ಕರಪತ್ರವನ್ನು ಹಂಚಲಾರ್ದೆ ನಾವು ಮೈಕ್ ಅನ್ನ ಸದ್ಯ ಬಳಸಲಾರ್ದೆ, ವಾಹನವನ್ನು ಬಳಸಲಾರೆ ಯಾಕೆ ಪ್ರಚಾರ ಮಾಡ್ತಿದೀವಿ ಅಂದ್ರೆ, ಈ ಭಾಗದ ಜನ ಅಕ್ಷರಸ್ಥರಿದ್ರಿ, ವಿದ್ಯಾವಂತರಿದ್ರಿ. ನೀವು ಏನಪ್ಪಾ ಅಂದ್ರ ನಿಮ್ಮ ಮತವನ್ನ ಮಾರಿಕೊಂಡ್ರೆ, ನಾನು ಹೇಳಿದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಒಂದು ವೇಳೆ ಮತವನ್ನ ಮಾರಿಕೊಂಡಿದ್ರೆ ನಿಮ್ಮ ಮನೆಯ ಮಗಳನ್ನ ಮಾರಿಕೊಂಡಂತೆ. ಹಾಗಾದ್ರೆ ಯಾರಾದ್ರೂ ನಿಮ್ಮ ಮತಗಳನ್ನ ಜಾತಿಗಾಗಿ ಮಾರ್ಕೊಂಡ್ರ, ದುಡ್ಡಿಗಾಗಿ ಮಾರ್ಕೊಂಡ್ರ, ಯಾವ್ದೋ ಆಮಿಷಕ್ಕಾಗಿ ನೀವು ಮಾರ್ಕೊಂಡ್ರೆ ಇವತ್ತು ನಿಮ್ಮ ಮನೆಯ ಮಗಳನ್ನ ಮಾರ್ಕೊಂಡಂಗ ಆಗ್ತದೆ. ನಿಮ್ಮ ಮನೆಯ ಮಗಳನ್ನ ಕೊಡುವಾಗ ನೀವು ಹೇಗೆಲ್ಲ ವಿಚಾರ ಮಾಡ್ತೀರಿ? ಒಳ್ಳೆ ಏನಪ್ಪ ಹುಡುಗ ಹೇಗಿದ್ದಾನೆ, ಸುಸಂಸ್ಕೃತವಾಗಿದ್ದಾನ, ಒಳ್ಳೆ ಶಿಕ್ಷಣ ಪಡೆದಿದ್ದಾನ, ಹುಡುಗ ಏನಪ್ಪಾ ಅಂದ್ರೆ ಏನಾದ್ರು ಉದ್ಯೋಗ ಮಾಡ್ತಿದ್ದಾನ, ಒಳ್ಳೆ ಸ್ಥಿತಿವಂತಿದ್ದಾನ, ಯಾವ್ದಾದ್ರು ಚಟ ಇದೆಯಾ, ಎಲ್ಲವನ್ನ ಪರೀಕ್ಷೆ ಮಾಡ್ತಿರಲ್ಲ ಮಗಳನ್ನ ಕೊಡುವಾಗ. ಮತ ಕೊಡುವಾಗ ನೀವು ಅದನ್ನ ಗುರುತ ಮಾಡ್ಬೇಕು. ಮೇಟಿಯವರ ಮಗ ಎಷ್ಟು ವಿದ್ಯೆಯನ್ನ ಕಲಿತಾ, ಎಲ್ಲಿಂದ ದುಡ್ಡು ಬರ್ತೀವಿ ಇವರಿಗೆ? ಚರಂತಿಮಠ ಅವರಿಗೆ ಬಸವೇಶ್ವರ ಸಂಘದಿಂದ ಎಟ್ಟೆಟ್ಟು ಗುಳುಂ ಮಾಡ್ಕೊತ ಬಂದರು ಇಲ್ಲಿವರೆಗೂ. ನಾನು 30 ವರ್ಷದ ರಾಜಕಾರಣವನ್ನ ಇಲ್ಲೇ ಬಾಗಲಕೋಟೆಯಲ್ಲಿ ನೋಡಿದ್ದೀನಿ, ಶಿಕ್ಷಣ ಇಲ್ಲೇ ಮುಗಿಸಿದ್ದೀನಿ. ಯಾವ ಚರಂತಿಮಠರ ಶಿಕ್ಷಣ ಏನಾಯ್ತು? ಮೇಟಿಯವರ ಮಗನ ಶಿಕ್ಷಣ ಏನೈತೆ? ಈಗ ಕಲ್ಕುಟಗಿ ಅವರು ಇವರು MTech ಒಳ್ಳೆ ಶಿಕ್ಷಣವಂತರು ನಿಮ್ಗೆ ಬೇಕು ಮತ್ತು ಸ್ಥಳೀಯವಾಗಿ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಕಡುಬಡತನದಲ್ಲಿ ಬೆಳೆದಂತ ಹುಡುಗ. ಮತ್ ಬ್ಯಾಡ್ರಿ ನಮಗ ಬಡವ್ರ ಬ್ಯಾಡ್ರಿ, ನಮಗ್ ನೋಡಿದ್ರ ಬೆಳ್ಳ ಬಟ್ಟಿ ಇರ್ಬೇಕು, ಕಾರಗಳ ಬರಬೇಕು, ಮಸ್ತ್ ನಮಗ್ ಬಂದಾಗ 2 ಮೆಟ್ಲು ಹೊಡೆದಂಗ್ ಮಾಡ್ಬೇಕು, ಚಲೋ ಮಾತಾಡಬೇಕು, ನಮಗ್ ಒಳ್ಳೆಯವ್ರು ಬೇಡ ಅಂದ್ರೆ ನೀವು ಹಣೆ ಬರ ನಾವೇನ್ ಮಾಡಕ್ ಬರಲ್ಲ. 30 ವರ್ಷದಿಂದ ನೀವು ಮತವನ್ನ ಮಾರ್ಕೊಂಡಿದ್ರಿ, ಮತಕ್ಷೇತ್ರವನ್ನು ಮಾರ್ಕೊಂಡಿದ್ರಿ, ಅವ್ರ ಕೈಯ ಗುಲಾಮರಾಗಿದ್ರಿ. 30 ವರ್ಷ ಇದ್ರು ಒಂದು ಮೆಡಿಕಲ್ ಕಾಲೇಜ್ ತರಕಾಗಿಲ್ಲ. ಈಗ ಒಂದು ನಾಟಕ ಡಂಬರಾಟದು ಡಮ್ ಹಿಡಿತಾರಲ್ಲ. ಈಗ ಬಂದು ಒಂದೇ ಯಾವ್ದ ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗಿ ನಾವು ತಂದೆವು ಜೈ ಶ್ರೀರಾಮಣ್ಣ ಮಕ್ಕೊಂಡಿದ್ದ 30 ವರ್ಷ ಮಕ್ಕೊಂಡಿದ್ದಾನೆ. ಸಿದ್ದರಾಮಣ್ಣ ಈ ಸಲ ಮಕ್ಕೊಂಡಿದ್ದ. ಈ ಬಿಜೆಪಿ ಅವ್ರು ಮಕ್ಕೊಂಡಿದ್ರು, ಕಾಂಗ್ರೆಸ್ ಅವ್ರು ಮಕ್ಕೊಂಡಿದ್ರು. ಈಗ ಈ ಮತಕ್ಷೇತ್ರದಲ್ಲಿ ಯಾಕೆ ತರಿಲ್ಲ? 30 ವರ್ಷಗಳ ಕಾಲ ಏನಪ್ಪಾ ಅಂದ್ರ ಇಲ್ಲಿ ಬಡವರು, ಮಧ್ಯಮ ವರ್ಗದರು, ಕಾರ್ಮಿಕರು ಏನಪ್ಪಾ ಅಂದ್ರ ದವಾಖಾನೆ ಬರ್ದು ಯಾವ MLA ಪುಡಾರಿ ಅವ್ನ ಮಗ ಅವ್ನ ಮಕ್ಳು ಯಾರು ದವಾಖಾನೆ ಬಂದು ತೋರಿಸ್ಕೊಳ್ಳಲ್ಲ. ಇಲ್ಲಿ ತಿಳ್ಕೊಡ್ರಿ, ನೀವು ಇಲ್ಲಿ ದವಾಖಾನೆ ಬರೋರು ನೀವು ಬಡವರು, ಮಧ್ಯಮರು ನಾವು ಹೋಗ್ತೀವಿ ದವಾಖಾನೆ. ದವಾಖಾನೆ ಚಲೋ ದವಾಖಾನೆ ಕೊಟ್ರ ಮತ್ತೆ ಅವ್ರ ದವಾಖಾನೆ ಯಾರು ಬರೋರು? MLA ದವಾಖಾನೆ, ಬೀಗರ ದವಾಖಾನೆ ಯಾರು ಹೋಗ್ತಾರ? ಅವ್ರು ಯಾಕೆ ತರ್ತಾರ ಚಲೋ ದವಾಖಾನೆ? ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಚಲೋ ಯಾಕೆ ತರ್ತಾರ? ತರುದಿಲ್ಲ. ಯಾಕೆ ತರುದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಕ್ಕ ಯುವಕರ ಪರಿಸ್ಥಿತಿ ಏನಿದೆ ಅಂದ್ರೆ, ಕಾರ್ಮಿಕರ ಪರಿಸ್ಥಿತಿ, ಮಧ್ಯಮರ ಪರಿಸ್ಥಿತಿ ಏನಿದೆ ಅಂದ್ರೆ, ಒಂದು ಬಾಟ್ಲಿ ಕಿಲೋ ಚಿಕನ್ 2000 ರೂಪಾಯಿ ಕೊಟ್ಟಾಯ್ತು, ಮಕ್ಳು ಗಗ್ಗಿ ಹೋಗ್ತಾಕ್ತಾರ, ಮುಂದವ್ರಿಗೆ ಬಡ್ ತಿಂತೀನಿ ಅಂತ ಗೊತ್ತೈತಿ. ನೀವು ಹಂಗ ಬಡ್ಸೋತ್ರ ಬಡ್ಸೋರಿ, ನಾವ್ಯಾರ ಯಾಕೆ ಬೇಡ? ನಾವು ಬದಲಾಗ್ರಪ್ಪ ಅಂತ ಹೇಳ್ತೀವಿ. ಮಾತಾಡಕ್ ಮೈಕ್ ಸರಿಯಾಗಿ ನಾವು ತಗೊಂಡಿಲ್ಲ, ತಿಳ್ಕೊತೀರ ಅಂತೇಳಿ ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ಕೊಂಡು ನಿಮ್ಗೆ ತಲೆಯಾಗ ನಾವು ತುಂಬಬೇಕಾಗಿತ್ತು. ಅವ್ರಂಗ ಡಾಂಬರಾಟ ತುಂಬತಿದ್ವಿ ನಾವು. ಇಲ್ಲ ನಾವು ಏನಪ್ಪಾ ಅಂದ್ರ ಏನಂತಾರಲ್ಲ, ಎಲ್ಲಾ ಗಾಡಿಗಳಿಗೂ ಯುವಕರು ಏನಂತಲ್ಲ, ಒಬ್ಬೊಬ್ರಿಗೆ 500 ರೂಪಾಯಿ ಕೊಟ್ಕೊಂಡು ಸಾವಿರಾರು ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು, ಸಾವಿರಾರು ಯುವಕರನ್ನ ಕರ್ಕೊಂಡ್ ಬರೋದು. ಏನಂತಲ್ಲ ಅವ್ರ ಕೈಲಿ ಬೈಕಿಗೆ 100 ರೂಪಾಯಿ ಎಣ್ಣೆಗೆ ಬುರ್ರು ಮಾಡಿಸಿ ನಿಮ್ಮ ತಲೆಗೆ ಏನೋ ಮಾರೋ ಭಾರಿ ಹಿಂದಿದ್ದ ಜನದಿಂದ ಮುಖ್ಯ ಅಲ್ಲ.
ಹಿಂದಿರುವ ಆತನ ಹಿಂದೆ ಇರ್ತಕ್ಕಂಥ ಜನ ಮುಖ್ಯ ಅಲ್ಲ, ಜನ ಕೊಂಡ್ಕೊಂಡು ಬಂದ್ ಜನ ರೀ. ಅವ ಒಂದ್ ಹೊತ್ತು ನಾಷ್ಟ ಹಾಕ್ಲಿಲ್ಲ, ಒಂದ್ ಸ್ವಲ್ಪ ಏನಾದ್ರು ತಿನ್ಲಾಕ ಬಿರಿಯಾನಿ ಸಂಜೆ ಕೊಡ್ಲಿಲ್ಲ, ಸಂಜಿನಾಗ ಏನಾದ್ರು ನೈಟ್ ಕುಡಿಯಾಕ ಕೊಡ್ಲಿಕ್ಕ ಅವನೇನು ನಾಯಿಸ್ಲಿಕ್ಕೆ ಹೋಗುದಿಲ್ಲ. ನೀವು ನೋಡ್ಬೇಕಾರ ಇದೇ ಚರಂತಿ ಮಟ್ಟು ಇದೇ ಏನಪ್ಪ ಮೇಟಿಯ ಹಿಂದ್ಗಡೆ ಇರ್ತಕ್ಕಂಥ ಜನ ಕೊಂಡು ತಂದಂತ ಗಿರಾಕಿಗಳು ಕಾರ್ಯಕರ್ತರ ಅಂತಾರೆ, ಕಾರ್ಯಕರ್ತನಲ್ಲವು. ಆದ್ರೆ ಇವತ್ತು ಕಲ್ಕುಟ್ರ ಹತ್ರ ಬಂದಿ, ನಾವು ಬಿಜಾಪುರಿಂದ ಬಂದಿನಿ, ಏನ್ರಪ್ಪ ನೀವೇನಾದ್ರು ದುಡ್ಡು ಕೊಟ್ರಿ ನಮ್ಗೇನಾದ್ರು? ಇಲ್ಲಿ ಬಿಜಾಪುರದಿಂದ ಮುಧೋಳದಿಂದ ಬಂದಿದ್ದಾರೆ, ಸಿಂದಗಿಯಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಇಂಡಿ ಭಾಗದಿಂದ ಬಂದಿದ್ದಾರೆ. ಎಲ್ಲರೂ ಪ್ರಾಮಾಣಿಕ, ಯಾಕಂದ್ರೆ ವ್ಯಕ್ತಿ ಪ್ರಾಮಾಣಿಕ ಇದ್ದಾನೆ, ವಿಚಾರವಂತರಿದ್ದಾನೆ, ವಿದ್ಯಾವಂತ ಯುವಕ, ಬಡವ ಇದ್ದಾನೆ. ನೀವು ಹೋಗಿ ಯಾವ ಬೇಕಾದಾಗ ರಾತ್ರಿ ಹೋಗಿ ಎದಿನ MLA ಆದ್ರೂ ಸಡಕ್ಕೆ ನಾನು ಕೆಲಸ ಮಾಡೋದ್ ಕೇಳ್ಬೋದು. ನೀವು ಯಾರಾದ್ರೂ ಮೆಟ್ಟಿಯವರಿಗೆ ಓಟ್ ಹಾಕಿ ಚರಂತಿ ಮೆಟ್ಟಿಗೆ ಹಾಕಿ ಅವ್ರ ಮನೆಗೆ ಹೋಗಿ ಇದು ಮಾಡ್ತೀನಿ ನಿಮಗೆ ಕೇಳ್ತ ಯಾಕಕ್ಕ ಕೇಳ್ತಾ? ನೀನ್ ಮನೆಗೆ ಹೋದ್ರೆ ಅಲ್ಲೇ ಬೂಟ್ದಲ್ಲಿ ಓದ್ ಬಿಡ್ತಾರ ಅವರು. ಈ ವ್ಯವಸ್ಥೆ ಐತಿ. ಹಾಗಾಗಿ ಈ ನಾಡಿನಲ್ಲಿ ಬದಲಾವಣೆ ತರಬೇಕು. ಯಾಕೆ ವ್ಯವಸ್ಥೆ ಐತಿ ಅಂದ್ರೆ ನಾವು ಸಣ್ಣ ಪುಟ್ಟ ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಹೇಳ್ಬೇಕಾಗ್ತೈತಿ. ನಾವು ಹಿಂಗೆ ಬಿಸಿಲಾನಿರ್ತೀವಿ, ಹಿಂಗೆ ನಿಂತ್ಕೊತ ಹೋಗುದು. ನಿಮ್ಮ ಮಕ್ಕಳು MLA ಆಗೋದು ಬೇಡ. ಮೇಟಿ ಸಾಹೇಬ್ರು ಇದ್ರು, ಮೇಟಿಯವರು ಏನಂತಾರಲ್ಲ, ಮೇಟಿ ಸಾಹೇಬ್ರಿಗೆ ಹಿಂದೆ ನಿಮ್ಮ ಅಜ್ಜ ನಮ್ಮ ಅಜ್ಜ ಹಿಂಗೆ ಸಾಹೇಬ್ರೆ ಮೇಟಿ ಸಾಹೇಬ್ರೆ ಅನ್ಸಲಿ ಮೇಟಿ ಸಾಹೇಬ MLA ಮಿನಿಸ್ಟ್ರು ಆದ. ಯಾರು ನಮ್ಮ ಅಜ್ಜ ನಿಮ್ಮಜ್ಜ, ಈಗ ನಮ್ಮಪ್ಪ ನಿಮ್ಮಪ್ಪ ಕೂಡಿ ಇವ್ರಿಗೆ ಮೇಟಿ ಸಾಹೇಬನ ಮಗನಿಗೆ ಹಿಂಗ್ ಕೈ ಕಟ್ಟಿರ್ತಾರ. ಆಮೇಲೆ ಇವ ಮೇಟಿ ಸಾಹೇಬ ಮಗ MLA ಆಗ ಮುಂದೆ ನನ್ನ ಮಗ ನಿನ್ನ ಮಗ ಅವನ ಮಗನಿದ್ರೆ ಕೈ ಕಟ್ಟಿರ್ಬೇಕು, ಸಾಹೇಬ್ರೆ ಅಂತ. ನನ್ನ ಮಗ ನಿನ್ ಮಗ ಕೈ ಕಟ್ಟಿದ್ದ ಅವನ ಮಗ ಮತ್ತೆ MLA ಆಗೋದು. ಮತ್ ನನ್ನ ಮಗ ನಿನ್ ಮಗ ಕೈ ಕಟ್ಟುವುದು ಹೋಗ್ಬೇಕನ? ಬಡವರ ಮಗ MLA ಆಗ್ಬಾರ್ದು, MP ಆಗ್ಬಾರ್ದು, ಬೆಳಿಬಾರ್ದು, ಬರೀ ಶ್ರೀಮಂತರ ಮಕ್ಳೇ ಆಗ್ಬೇಕನ? ಬಿಳಿ ಬಟ್ಟಿ ಹುಟ್ಟವನ ಮಕ್ಳೇ ಆಗ್ಬೇಕಾ? ಜಾರಕಿಹೊಳಿ ಪುಣ್ಯಾತ್ಮ, ಜಾರಕಿಹೊಳಿ ಪುಣ್ಯಾತ್ಮ ಅವನ ಮನ್ಯಾಗ ಏನಪ್ಪ ಎಲ್ಲ ಕುಟುಂಬ ಒಟ್ಟು ಮಂದಿ, ಅವನ ಮಗಳು ಮಗ ಎಲ್ಲ ಯುವರಾಜು ಅಂತ ಮಾನಗಡಿಗಳು ಒಂದಿಷ್ಟು ಕಾರ್ಯಕರ್ತರು ಇರ್ತಾವ. ಅಣ್ಣ ಬಾಸು ಡಾನೋ ತಕೋತಾವ್. ಬೆನ್ನಿಗೆ ಹುಟ್ಟಿದ ಅಣ್ಣಗ ಅಣ್ಣ ಅನ್ನಲ್ಲ ಅವನು. ಅದ್ಯಾವ್ದ ನೈಟಿ ಕುಡಿಸೋನು ಅದಕ್ಕೆ ಅಣ್ಣಗೆ ಜೈ. ನೀನು ಚೊಣ್ಣ ಆರ್ದಿರ್ತ ತಳ ಮಗನ ಚೊಣ್ಣ ತೊಳಕ್ ಹಾಕಿಲ್ಲ ನಿನಗ. ನಿನ್ನ ಬ್ಯಾರೆದವ್ರಿಗೆ ಏನಪ್ಪಾ ಅಂದ್ರ ಜೈ ಅಂತಿ, ಕಳ್ಳರ್ಗ ತಗಲಿಗೆ ಲಪಂಗಿದ್ದವನಿಗೆ ಜೈ ಜೈ ಅನ್ನೋದು. ಇಟ್ಟು ಕೆಟ್ಟ ವ್ಯವಸ್ಥೆ ಮಧ್ಯೆ ನಾವು ಇದೀವಿ. ಬದಲಾವಣೆ ತರಬೇಕು. ನಾವು ಬದಲಾವಣೆ ತರಬೇಕಾದ್ರೆ ಮೊದಲು ನಿಮ್ ತಲೆಯಾಗಿದೆ ಧರ್ಮ ಜಾತಿ ತೆಗಿರಿ. ಅವ್ರು ಯಾರು ಏನೋ ಸುಧಾರಣೆ ಮಾಡೋದಿಲ್ಲ. ಯಾಕಂದ್ರೆ ಭಾರತ ದೇಶ ಜಾತ್ಯತೀತ ದೇಶ. ಇಲ್ಲಿ ಯಾರು ಎಲ್ಲರೂ ಕೂಡಿ ಬಾಳುವಂತದ್ದು. ನೀವು ಯಾರೇ ರಾಜಕಾರಣಿಗೆ ಬಂದು ಏನೇ ತಲೆ ತುಂಬಿದ್ರೆ ಎಲ್ಲಿ ಹೋಗುದಿಲ್ಲ. ಅದು ಅವ್ರವ್ರು ಬ್ಯಾಳೆ ಬೇಯಿಸ್ಕೊಳಕ್ ಇದು ನಾಟಕ ಮಾಡ್ತಾರ ಅಷ್ಟೇ. ಆಕೆ ಪ್ರಜಾಪ್ರಭುತ್ವ ಉಳಿಸ್ತೀವಿ. ಪ್ರತಿಯೊಂದು ಸೋಲಕ್ಕೆ ಕೈಯಲ್ಲಿ ಸಂವಿಧಾನ ಹಿಡಿದು ಗೊತ್ತಿಂಗ್ ತೋರಿಸ್ತಾನ. ಅವ್ರು ಬಂದು ಅಲ್ಲಿ ತೋರಿಸ್ತಾನೆ, ಇವು ಉಳಿಕಿದ್ ಹುಯಿಕತ್ ಮಾಡ್ತಾವ. ಆಮೇಲೆ BJP ಅವರು ಅದೇ ಮಾಡ್ತಾರ. ನಿಮಗೆ ಸಂವಿಧಾನ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂದ್ರು ನಿಮ್ಮಲ್ಲಿ ಒಳಗೆ ಏನಾದ್ರು ಸ್ವಲ್ಪ ಅಳುಕು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ತುಂಬಿತ್ತಂದ್ರ ಅಲ್ಲಿ ದಾವಣಗೆರೆ ಒಳಗೆ ಸಣ್ಣ ಮೀಸೆಲ್ಲ ಹುಡುಗ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರ. ಇಲ್ಲಿ ಮೇಟಿ ಮಗನಿಗೆ ಯಾಕೆ ಕೊಡ್ಬೇಕು? ಕಾಂಗ್ರೆಸ್ ಯಾರು ದುಡ್ದಿಲ್ಲನು 40 ವರ್ಷ 50 ವರ್ಷ? ಅಲ್ಲಿ ಪೈಲ್ವಾನ್ ಪಾಪದ 40 ವರ್ಷ ಬೇರೆ ಕಾರ್ಯಕರ್ತ ಅವಂದ ನಿಮ್ಮ ಆಳ ಜೀತ ಇನ್ನೂ ಮುಂದೆ ನಾನೇ ಇರ್ತೀನಿ ಅಂತ ಪಾಪ 40-50 ವರ್ಷ ದುಡ್ದಾನ ಪಕ್ಷಕ್ಕಾಗಿ. ನಿಮ್ಮನ್ನ ಗುಲಾಮರಾಗಿ ಯೂಸ್ ಮಾಡ್ಕೋತಾರೆ, ನಾಯಕರಾಗಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ಕಳ್ಳರಿಗೆ ತಗಲ್ರಿಗೆ ಓಟ್ ಹಾಕಿ ಗುಲಾಮರಾಗ್ಬೇಡ್ರಿ, ನಾಯಕರಾಗ್ರಿ. ಈ ನಾಡಿನಲ್ಲಿ ನಾಯಕರಾಗ್ಬೇಕಂದ್ರ KRS ಪಕ್ಷಕ್ಕೆ ಓಟ್ ಹಾಕ್ಬೇಕು, ಅದರ್ಥ ಬೇರೆ ಇಲ್ಲ. ಇವತ್ತು ಮಾಧ್ಯಮಗಳು ಸತ್ಯಕ್ಕೆ ಅವ್ರಿಂದ ನಾ ಹೆಂಗ್ ಹೋಗ್ತಾವ ನೋಡ್ರಿಲ್ಲ. ಹೌದು ಅಂತಿದ್ರೆ ನನ್ನ ಪೇಸ್ನ ಹಾಕೋತೀನಿ, ಹೌದಾ ನಂದ್ರಲ್ಲಿ ಹಾಕೋತೀನಿ ನಾನು. ಇವತ್ತು TV9 ಆಗ್ಲಿ, ಸುವರ್ಣ ನ್ಯೂಸ್ ಆಗ್ಲಿ, ಎಲ್ಲಾ ಟಿವಿ ಎಲ್ಲ ನೈನ್ಗಳು ಏನ್ ಮಾಡ್ತವೆ, ಅವ್ರು ಎಲ್ಲಿ ಹೋಗಿ ಹುಚ್ಚು ಇದ್ರು ಹಿಂಗ್ ಹಿಡಿತಾರ ಕ್ಯಾಮ್ರಾ. ಮಕ್ಕಳು ತಿಂದ್ರು ಹಿಡಿತಾರ, ಬಂದ್ರು ಹಿಡಿತಾರ. ನಾವು ಯಾಕಂದ್ರೆ ಯಾಕೆ ಹಿಡ್ತಾರ? ಯಾಕೆ ಇವ್ ಯಾಕೆ ಕೊಡ್ತಾನ ಅವ್ನಿಗೆ ಗೊತ್ತಾನ. ನಾವ್ ಏನು ರೊಕ್ಕ ಕೊಡಕ್ಕಲ್ಲ, ನಮ್ಗ ಇಲ್ಲ. ನಮ್ ನಾಗರಾಜ್ ಅವ್ರು ಹೇಳಿದ್ರೆ ಕಾರ್ಯಕರ್ತರು ಬರುವವರು ತಮ್ಮ ಊಟದ ವ್ಯವಸ್ಥೆ ನೀವೇ ಮಾಡ್ಕೊಡ್ತಿದ್ರೆ. ಯಾಕಂದ್ರೆ ಸರ್ ನನ್ನ ಹತ್ರ ಇಲ್ಲ, ನಾನು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ಕೊತ ಬಂದವ. ಅವ್ರಾಗ ತಗಲ್ಬಾಜಿ ಮಾಡ್ಕೊತ ಬಂದಿದ್ರೆ ನಾನು 10 ಗಾಡಿ ಮನ್ಯಾಗ ಬಿರಿಯಾನಿ ತಿನ್ನಿಸ್ತಿದ್ದೆ. ನಾನು ಆ ತರ ಮಾಡಿಲ್ಲ, ನಾನು ಪ್ರಾಮಾಣಿಕವಾಗಿದ್ದೀನಿ. ಯಾರಿಗೆ ಪ್ರಜಾಪ್ರಭುತ್ವ ಉಳಿಸುವಂತ ವಿಚಾರವಿದೆ, ಯಾರಿಗೆ ಮತದಾರರ ಮೌಲ್ಯವನ್ನು ಉಳಿಸುವ ವಿಚಾರ ಇದೆ, ಯಾರಿಗೆ ನಾಗರಿಕ ಒಳ್ಳೆ ಸತ್ಯ ತಿಳಿಸುವ ವಿಚಾರ ಇದೆ, ಅವ್ರು ಬಂದು ನೀವು ಪ್ರಚಾರ ಮಾಡ್ರಿ. ಇಂಥ ಅಭ್ಯರ್ಥಿ ನಿಮಗೆ ಎಲ್ಲಿ ಸಿಗ್ತಾನೆ? ಹುಡುಕಾಟದಲ್ಲಿ ಕತ್ಲಾಗ ಹುಡುಕಾಡ ಸಿಗಲ್ಲ. ಅದು ನಿಮ್ಮ ಬಾಗಲಕೋಟೆ ಮತದಾರ ಬಿಟ್ಟು ವಿಚಾರ. ನೀವೇನು ಬಹುತೇಕವಾಗಿ ತಿಳ್ಕೊತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಎಲ್ಲ ಪಕ್ಷದ ನಾನು, ಯಾಕಂದ್ರೆ ಕ್ರಮ ಸಂಖ್ಯೆ 6 ಪಕ್ಷದ ಚಿಹ್ನೆ ಸಿಟಿ ಗುರುತೈತಿ, ವಿಜಿಲ್ ಐತಿ. ಒಂದ್ಸಲ ಸಿಟಿ ಊದ್ರಿ. ಸಿಟಿ ಯಾರು ಊದ್ತಾರ? ಸಿಟಿ ಪೊಲೀಸರು ಊದ್ತಾರಲ್ರಿ. ಯಾರು ವಿರುದ್ಧ ರಾತ್ರಿ ಹೊತ್ನಾಗ ಯಾರು ಕಳ್ಳರು ಬಂದ್ರೆ ಓಡ್ಸಕ್ಕೆ ಸಿಟಿ ಊದ್ತಾರೆ. ಇವತ್ತು ಕಾಂಗ್ರೆಸ್ BJP JDS ಕಳ್ಳನ ಮಕ್ಕಳು ಇವತ್ತು ಕಣದಲ್ಲಿದ್ದಾರೆ. ಬಹುತೇಕ ಕಳ್ಳರು ಕಣದಲ್ಲಿದ್ದಾರೆ. ಆ ಕಳ್ಳರನ್ನ ಓಡಿಸ್ಬೇಕಾದ್ರೆ ನಾವೇನ್ ಮಾಡಬೇಕು? ಹಗಲಲ್ಲಿ ಸಿಟಿ ಓದಬೇಕು ಪರಿಸ್ಥಿತಿ. ಹಗಲ ಹೊತ್ನಾಗ ಸಿಟಿ ಓದಬೇಕು. ಓದ್ದಾಗ ಮಾತ್ರ ಈ ಕಳ್ಳರು ಓಡೋಗ್ತಾರೆ. ಇವತ್ತಲ್ಲ ನಾಳೆ ಅವ್ರನ್ನ ಓಡಿಸ್ಬೇಕು, ಅವ್ರ ಮನ್ಯಾಗ ಕುಣಿಸ್ಬೇಕು. ಅದೇ ಜಾಗಕ್ಕೆ ನಿಮ್ಮ ಬಡವರ ಮಕ್ಕಳು ಹೋಗಿ ಯಾವ ಸಿಟಿ ಕುಂದಿರ್ಬೇಕು. ಅವಾಗ ಗೌರವ ಬರ್ತೈತಿ, ಪ್ರಜಾಪ್ರಭುತ್ವ ಉಳಿತೈತಿ. ಹಾಗಾಗಿ ಅದನ್ನ ನೀವು ಮೊದಲೇನಪ್ಪ ತಿಳ್ಕೊಳ್ರಿ ದಯವಿಟ್ಟು. ಇದು ಮಾಡುವಂತ ಕೆಲಸವನ್ನ ಈ ಏನು ಬಾಗಲಕೋಟೆ ಮತದಾರರು ಮಾಡ್ತಿರಿ ತನ್ನ ವಿಶ್ವಾಸದಿಂದ ನಾವು ಈ ಬಾರಿ
ಬಹುತೇಕವಾಗಿ ಬಾಗಲಕೋಟೆ ಮತಕ್ಷೇತ್ರ ಬಹುತೇಕ ಹಳ್ಳಿಗಳಿಗೆ ನಮ್ಗೆ ಬರಕ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಕಷ್ಟ ಇದ್ದಾಗ ನಮ್ಗಾಗ್ಲಿ ನಮ್ಮ ಪಕ್ಷ ಕಾರ್ಯಕರ್ತರು ಫೋನ್ ಹಚ್ತೀರಿ, ಸರ್ ನಮ್ಮಲ್ಲಿ ಹೀಗಾಗಿದೆ, ರೇಷನ್ ಕಳು ಮಾಡ್ತಿದ್ದಾರೆ, ನಮ್ಮ ಪಂಚಾಯತಿಗಳಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಏನು ಆರೋಗ್ಯ ಕೇಂದ್ರಗಳಲ್ಲಿ ಸರಿ ಇಲ್ಲ, ಕರೆ ಮಾಡ್ತಿರ್ತಾನೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರಿಯಾಗಿ ಕರೆ ಮಾಡ್ತಿರ್ತಾನೆ. ಅದೇ ತರಕ್ಕೆ ನಾವು ನಿಮ್ಮ ಮನೆಗೆ ಬರ್ಲಿಲ್ಲ ಅಂದ್ರು ನೀವು ನಿಮ್ಮ ಪಕ್ಷ, ನಿಮ್ಮ ಉಡೆಯಲ್ಲಿರೋ ಪಕ್ಷ, ನೀವು ಓಟ್ ಹಾಕ್ರಿ, ಮತ ಹಾಕ್ರಿ, ಗೌರವದಿಂದ ಸರ್ ನಾನು ಮತ ಹಾಕಿರಿ ಅಂತ ಫೋನ್ ಹಚ್ಚಿ ಹೇಳ್ರಿ, ನಾವು ಖುಷಿ ಪಡ್ತೀವಿ. ಹಾಗಾಗಿ ಈ ಬಾರಿ ಏನಪ್ಪಾ ಅಂದ್ರ ದಯವಿಟ್ಟು ನಾಗರಾಜ್ ಕಲ್ಗುಟ್ಟಿ ಅವರು ಒಳ್ಳೆಯ ವಿದ್ಯಾವಂತರು, ಅವರಿಗೆ ಬೆಂಬಲವನ್ನ ನೀಡುವುದರ ಮೂಲಕ KRS ಪಕ್ಷವನ್ನ ಇಲ್ಲಿ ಅತ್ಯಂತ ಏನಪ್ಪಾ ಅಂದ್ರ ಒಂದು ರಾಜಕೀಯ ಇತಿಹಾಸದಲ್ಲೇ ಹೊಸ ತರದ ರಾಜಕಾರಣಿಗಳು ಎಲ್ಲರೂ ಮೈಕ್ ಇಟ್ಕೊಂಡು, ಕಾರ್ ಗಾಡಿ ಇಟ್ಕೊಂಡು, ಆಟೋ ಇಟ್ಕೊಂಡು ಸೌಂಡ್ ಮಾಡ್ತಾರೆ. ಸೌಂಡ್ ಇದೆಯಾ ನಮ್ದೇನಾದ್ರು? ಸತ್ಯ ಉಳಿಬೇಕಂತ ನಾವು ಮಾಡತ್ತೀವಿ, ಸತ್ಯ ಉಳಿಸ್ಕೋತಿರೋ ಸಾಯಿಸ್ತಿರೋ ನಿಮಗೆ ಬಿಟ್ಟು ವಿಚಾರ ಬಾಗಲಕೋಟೆ ಜನತೆಗೆ. ಹಾಗಾಗಿ ದಯವಿಟ್ಟು CTA ಗುರುತಿಗೆ ಓಟನ್ನ ಹಾಕ್ರಿ. ಈ ಬಾರಿ KRS ಪಕ್ಷಕ್ಕೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಏನು ಅಭ್ಯರ್ಥಿಗೆ ಗೆಲುವಾಗ ಮಾಡ್ರಿ ತಂದು ತಮ್ಮಲ್ಲಿ ಕೇಳ್ತೀನಿ. ಬಹುತೇಕವಾಗಿ ಈ ವಿಚಾರ ಎಷ್ಟು ಜನಕ್ಕೆ ತಲುಪೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ನಾವು ಸತ್ಯದ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ಮತವನ್ನು ನೀಡುತ್ತೇವೆ ತಮ್ಮೆಲ್ಲ ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ